ಡಿ ಬಾಸ್ ಪರ ಅದರಲ್ಲಿ ಕೆಲವೊಂದು ಲೈನ್ಗಳೆಲ್ಲ ತುಂಬ ನನಗೆ ಇಷ್ಟ ಆಯಿತು. ಯಾಕೆಂದರೆ ಯಾರ್ಯಾರು ಇಟ್ಕೊಂಡಿರೋರಿಗೆಲ್ಲ ಇವ್ರು ಇಷ್ಟೆಲ್ಲ ಇದು ಮಾಡಿದ್ರು ಅಂತ. ಡಾಕ್ಟರ್ ನಟರಾಜ್ ಅವರು ಒಂದು ಸಾಂಗ್ ಬಿಡುಗಡೆ ಮಾಡಿದ್ದಾರೆ ದರ್ಶನ್ ಪರ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ನಾನು ಒಂದು ಸಾಂಗ್ ಈಗ ಒಂದು ವಾರದ ಕೆಳಗಡೆ ಅವರು ಬರೆದು ರಚಿಸಿ ನನಗೆ ಕಳಿಸಿದ್ರು. ಅದರಲ್ಲಿ ತುಂಬ ಅರ್ಥಪೂರ್ಣವಾದಂಥ ಸಂದೇಶ ಇದೆ. ಅಂದರೆ ನೋಡಿ, ಇವತ್ತು ಟ್ರಾಫಿಕ್ನಲ್ಲಿ ಹೋದಾಗ ನಾವು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕ್ತಾರೆ. ಸೊ ಆ ಡ್ರಿಂಕನ್ನು ಸೇಲ್ ಮಾಡೋದು ಯಾರು, ಅದು ಡ್ರಿಂಕನ್ನು ಪರ್ಚೇಸ್ ಮಾಡೋದು ಯಾರು? ನಾವೇ ಗ್ರಾಹಕರೇ. ಸರ್ಕಾರನೇ ಅದನ್ನು ಬಿಡುಗಡೆ ಮಾಡೋದು. ಇವತ್ತು ಸರ್ಕಾರ ನಡೀತಾ ಇರೋದೇ ಎಣ್ಣೆಯಿಂದ. ಸೊ ಆ ಎಣ್ಣೆನ ಕುಡಿದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಅದಕ್ಕೆ ಕೇಸ್ ಹಾಕಿ ಅದಕ್ಕೆ ದಂಡ ಕಟ್ಟಬೇಕು. ಸೊ ಆ ಎಣ್ಣೆನೇ ಬಂದ್ ಮಾಡಿಬಿಡಿ ಅನ್ನೋ ಒಂದು ಸಂದೇಶ ಅದರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಮ ಡಿ ಬಾಸ್ ಪರ ಅದರಲ್ಲಿ ಕೆಲವೊಂದು ಲೈನ್ಗಳೆಲ್ಲ ತುಂಬ ನನಗೆ ಇಷ್ಟ ಆಯಿತು. ಯಾಕೆಂದರೆ ತಪ್ಪು ಆಗೋಗಿದೆ, ತಪ್ಪು ಯಾರಿಂದ ಆಗಿದೆ, ಹೇಗಾಗಿದೆ ಅನ್ನೋದು ನೀವು ಯಾರೇನೇ ಹೇಳಲಿ ಕಾಪಾಡು ಶಂಕರನ ಒಂದು ಸಾಂಗು ರಿಲೀಸ್ ಮಾಡಿದ್ದಾರೆ. ಆ ಸಾಂಗ್ ಕೇಳಿದ್ರೆ ನಿಜವಾಗ್ಲೂ ಅರ್ಥಪೂರ್ಣವಾದ ಒಂದು ಸಂದೇಶ ಇದೆ. ಆ ಸಾಂಗ್ ಕೇಳಿದ್ರೆ ಯಾರು ತಪ್ಪು ಯಾರು ಸರಿ ಅಂತ ಆ ಸಾಂಗಲ್ಲಿ ಒಂದು ಗೀತೆ ಮುಖಾಂತರ ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ಅವರು ವಿವರಣೆ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅವರು. ಎಷ್ಟೋ ಸಾಂಗ್ಗಳು, ಸುಮಾರು ಸಾಂಗ್ ಹಾಡಿದ್ದಾರೆ. ಇದೊಂದು ವಿಶೇಷವಾಗಿ ಬರೆದಿದ್ದಾರೆ ಸಾಂಗು. ಆದಷ್ಟು ಬೇಗ ನಮ್ಮ ದರ್ಶನ್ ಸರ್ ಅವರು ಆಚೆ ಬಂದು ಮತ್ತೆ ನಮ್ಮ ಒಂದು ಸ್ಯಾಂಡಲ್ವುಡ್ಡಲ್ಲಿ ಒಂದು ದೊಡ್ಡ ಒಂದು ಇತಿಹಾಸ ಸೃಷ್ಟಿಸಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಮೇಡಮ್. ಓಕೆ ಸರ್. ಸೊ ನಿಮ್ಮ ಪ್ರಕಾರ ಸರ್, ನಾ ಕೇಳಕ್ಕೆ ಹೋದರೆ ನಿಮ್ಮ ಪ್ರಕಾರ ದರ್ಶನ್ ಸರ್ ಮಾಡಿದ್ದು ಸರಿನಾ ತಪ್ಪಾ? ಅಂದರೆ ಎಲ್ಲರೂ ಡ್ರಿಂಕ್ ಮಾಡ್ತಾರೆ, ಎಲ್ಲರೂ ಡ್ರಿಂಕ್ ಮಾಡಿದವರೆಲ್ಲ ಕೊಲೆ ಮಟ್ಟಕ್ಕೆ ಹೋಗಲ್ಲ ಸರ್. ಓಕೆ, ಖಂಡಿತ ಮೇಡಮ್. ಈಗ ತಪ್ಪು ಆಗಿದೆ, ತಪ್ಪು ಆಗಿರೋದಕ್ಕೆ ಆ ಶಿಕ್ಷೆ ಕಾನೂನು ಕೊಡಬೇಕು. ಅದು ಕಾನೂನು ಕೊಡುತ್ತೆ. ಯಾರೇ ತಪ್ಪು ಮಾಡಿರಲಿ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಸೊ ತಪ್ಪು ಆಗಿರೋದಕ್ಕೆ ಅದಕ್ಕೊಂದು ಕಾರಣ ಇರುತ್ತಲ್ವ. ಈಗ ಬೆಂಕಿ ಇಲ್ದಲೇ ಹೊಗೆ ಬರುತ್ತೆ ಮೇಡಮ್. ತಪ್ಪು ಆಗಿರೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತಲೂ ನೀವು ತೋರಿಸ್ಬೇಕಲ್ವ. ನಾನು ಕೇಳ್ಕೊಳ್ಳೋದಿಷ್ಟೇ, ತಪ್ಪು ಏನಕ್ಕೆ ನಡೆದಿದೆ, ಆ ತಪ್ಪು ಏನಕ್ಕೆ ನಡೆದಿದೆ ಅನ್ನೋದಕ್ಕೆ ಅದಕ್ಕೊಂದು ಕಾರಣ ಇದೆ. ಆ ಕಾರಣನ ಯಾಕೆ ನೀವು ಬಹಿರಂಗಪಡಿಸ್ತಾ ಇಲ್ಲ? ಮೆಸೇಜ್ ಮಾಡಿರೋದೆಲ್ಲ ಬಂದಿದೆ ಅಲ್ಲ ಸರ್? ಬಂದಿದೆ ಮೇಡಮ್, ಬಂದಿದೆ. ಈಗ ನೋಡಿ, ಆ ಮೆಸೇಜ್ ಬಂದಿದ್ದಕ್ಕೆ ಇಷ್ಟೊಂದು ಇದಾಯಿತು. ಆ ಮೆಸೇಜ್ ಬಂದಿರೋದಕ್ಕೆ ಇಷ್ಟೆಲ್ಲ ಪರಿಣಾಮಗಳಾಯಿತು. ಇವಾಗ ನಾವು ದರ್ಶನ್ ಸರ್ ಅವ್ರನ್ನೇ ನಂಬಿಕೊಂಡು ಒಂದಷ್ಟು ಕುಟುಂಬಗಳಿದೆ, ಒಂದಷ್ಟು ಸ್ಯಾಂಡಲ್ವುಡ್ಡಲ್ಲಿ ಅಷ್ಟೊಂದು ಕುಟುಂಬಗಳಿದೆ. ಆ ಕುಟುಂಬಗಳಿಗೆಲ್ಲ ಯಾರು ಹೊಣೆ? ಇವತ್ತು ಮೊನ್ನೆ ಕೂಡ ಒಬ್ಬರು ನಮ್ಮ ಕೆ ಮಂಜು ಸರ್ ಹೇಳಿದ್ರು, ಇವತ್ತು ಎಷ್ಟೋ ಜನ ಕೆಲಸ ನಿಂತು ಹೋಗಿದೆ. ಈಗ ಅವರು ದರ್ಶನ್ ಸರ್ದು ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು ಅಂದರೆ ಒಂದು 300ರಿಂದ 400 ಜನ ಒಂದು ದಿನಕ್ಕೆ ಸಂಸಾರ ನಡೆಯುತ್ತೆ, ಊಟ ಮಾಡ್ತಾರೆ. ಈಗ ತಪ್ಪು ನಡೆದು ಹೋಗಿದೆ. ಈಗ ತಪ್ಪು ನಡೆದಿರೋದಕ್ಕೆ ಅದಕ್ಕೆ ಕಾನೂನು ಏನು ಶಿಕ್ಷೆ ಕೊಡಬೇಕು ಅದು ಶಿಕ್ಷೆ ಕೊಡುತ್ತೆ, ಅದು ಕ್ಲಿಯರ್ ಆಗುತ್ತೆ. ಇವತ್ತೆಲ್ಲ ನಾಳೆ ಮತ್ತೆ ನಮ್ಮ ಡಿ ಬಾಸು ಬಂದೇ ಬರ್ತಾರೆ. ಒಂದು ಸ್ಯಾಂಡಲ್ವುಡ್ಡಲ್ಲಿ ಮತ್ತೆ ಒಂದು ಇತಿಹಾಸ ಮರು ಸೃಷ್ಟಿ ಮಾಡೇ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇನ್ಮೇಲೆ ಅಷ್ಟೇ, ಯಾರೇ ಆಗಲಿ, ಈಗ ನೋಡಿ, ಒಂದೇ ಒಂದು ಮೆಸೇಜು ಯಾವ ಥರ ಹೇಳ್ಕೊಂಡು ಹೋಯ್ತು, ಎಷ್ಟು ಜನದ ಲೈಫು ಸ್ಪಾಯ್ಲ್ ಆಯಿತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮೊದಲು ಹೆಣ್ಣಿಗೆ ಗೌರವ ಕೊಡಿ. ಹೆಣ್ಣೆ ನಮ್ಮೆಲ್ಲರ ಕಣ್ಣು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಈ ಸಾಂಗ್ ಬಂದ್ಬಿಟ್ಟು ಯಾವ ಒಂದು ಯೂಟ್ಯೂಬ್ ಚಾನಲ್? ಮೇಡಮ್, ಇದು ಶ್ರಾವ್ಯ ಆಡಿಯೋ ವಿಡಿಯೋ ಅಂತೇಳಿ ಇದೆ. ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಆಗಿದೆ. ಇದರಲ್ಲಿ ಸುಮಾರು ನಮ್ಮ ನಟರಾಜ್ ಸರ್ ಆಡಿರ್ತಕ್ಕಂಥ ಸಾಂಗ್ಗಳೇ ಸುಮಾರಿದೆ. ಇವಾಗ ಇನ್ನೊಂದು ಸಾಂಗ್ ಮಾಡ್ತಾಯಿದ್ದೀನಿ ನಾನು ದಸರಾ ಬಗ್ಗೆ. ಅದು ತುಂಬ ವಿಶೇಷವಾಗಿದೆ. ಆ ಗೀತೆ ಕೂಡ ಇದರಲ್ಲೇ ಬಿಡುಗಡೆ ಆಗ್ತಾಯಿದೆ ಇನ್ನು ಕೆಲವೇ ದಿನಗಳಲ್ಲಿ. ದಯವಿಟ್ಟು ಈ ಶ್ರಾವ್ಯ ಆಡಿಯೋ ಆ್ಯಂಡ್ ವಿಡಿಯೋ ಕಂಪ್ನಿ, ಏನು ಆಡಿಯೋ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಇದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇದನ್ನು ಶೇರ್ ಮಾಡಿ. ಹೆಚ್ಚಿನ ರೀತಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟು ಈ ಶ್ರಾವ್ಯ ಆಡಿಯೋ ವಿಡಿಯೋ ಒಂದು ಚಾನಲ್ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ದರ್ಶನ್ ಮಾಡಿದ್ದು ಸರಿನಾ ತಪ್ಪಾ ಅಂತ ಆಲೋಚನೆಗಳು ತುಂಬ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರತಿಯೊಬ್ಬರು ಆಗ್ತಾ ಇದ್ದಾರೆ, ದರ್ಶನ್ ಮಾಡಿದ್ದು ಸರಿ ಇಲ್ಲ ತಪ್ಪು, ಈ ಥರ. ಅದು ಸರಿನಾ ತಪ್ಪಾ ಅಂತ ಅಂದ್ಬಿಟ್ಟು ನಿನ್ನನೇ ನಂಬಿರುವೆ ಶಂಕರ ಅಂತ ಒಂದು ಸಾಂಗ್ಗೆ ಬಿಡುಗಡೆ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ಹೇಳಿ, ಆ ಸಾಂಗ್ನ ಬಿಡುಗಡೆ ಮಾಡೋಕ್ಕೆ ರೀಸನ್ ಏನು? ಈಗ ಮೇಡಮ್, ಈಗ ಯಾರದೇ ಒಂದು ತಪ್ಪು ಮಾಡಿದಾಗ ಇವಾಗ ನಮ್ಮ ಒಂದು ಭೂಮಿ, ನಮ್ಮ ಕರ್ನಾಟಕ ಕನ್ನಡಿಗರ ಒಂದು ಸಂಸ್ಕೃತಿ ಮತ್ತು ನಮ್ಮ ಪರಂಪರೆ ಹೆಂಗಿದೆ ಅಂದರೆ, ಯತ್ರ ನಾರ್ಯಃ ಪೂಜ್ಯಂತೆ ತತ್ರ ರಮಂತೆ ದೇವತಾಃ ಅನ್ನೋ ಒಂದು ನಾಣ್ಣುಡಿ ಇದೆ. ಅಂದರೆ ಒಂದು ಸ್ತ್ರೀಯರನ್ನ ಎಲ್ಲಿ ನಾವು ಗೌರವಿಸ್ತೀವಿ, ಪೂಜಿಸ್ತೀವಿ, ಅಲ್ಲಿ ದೇವತೆಗಳೇ ವಾಸ ಮಾಡ್ತವೆ ಅಂತ.
ಅದಕ್ಕೆ ಉದಾಹರಣೆ ಹೆಣ್ಣಿನ ಮೇಲೆ ಕಣ್ಣು ಹಾಕಿ ಕೀಚಕ ಸತ್ತ, ರಾವಣ ಸತ್ತರು. ಇತ್ತೀಚೆಗೆ ನೋಡಿ ಇವಾಗ ಹೆಣ್ಣನ್ನು ಒಂದು ಕ್ಯಾಲೆಂಡ್ರಲ್ಲಿ ಬೆತ್ತಲೆ ಹಾಕಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟ ವಿಜಯ ಮಲ್ಯ ಅವರ ದೇಶದಲ್ಲಿ ಕಾಲೇ ಇಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಬಂತು. ಇದು ನಾವು ನಂಬದಿದ್ರೂ ನಡೆಯುತ್ತೆ. ಅದೇ ರೀತಿ ನಾವು ಯಾರೇ ಆಗಿರಲಿ ಒಬ್ಬರು ಒಂದು ಹೆಣ್ಣಿಗೆ ಒಂದು ಗೌರವ ಕೊಡೋದನ್ನ ನಮ್ಮ ಭೂಮಿಯಲ್ಲಿ ವಾಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಈ ಭೂಮಿ ಅಂದರೆ ನೋಡಿ ತಾಯಿಗೆ ಹೋಲಿಸಿ ನಾವು ಅದನ್ನು ಒಂದು ಹೆಣ್ಣಿನ ಗೌರವಾರ್ಥ ಅದನ್ನು ಭೂಮಿಗೂ ಹೆಸರು ತಾಯಿ ಅಂತ, ಭೂಮಿ ತಾಯಿ ಅಂತ ಇಟ್ಟಿರ್ತಾರೆ. ಇಂಥ ನಮ್ಮ ದೇಶದಲ್ಲಿ ಈಗ ನೋಡಿ ಅವರು ಒಂದು ನ್ಯಾಯಾಲಯದಲ್ಲಿ ಒಂದು ನ್ಯಾಯ ದೇವತೆ ಕೈಯಲ್ಲಿ 2 ತಕ್ಕಡಿ ಕೊಟ್ಟಿರ್ತೀವಿ. ಎರಡರಲ್ಲೂ ಒಬ್ಬರು ಆರೋಪಿ ಆಗಲಿ ಒಬ್ಬರು ಇನ್ನೊಬ್ಬರು ನ್ಯಾಯ ಕೇಳೋರಾಗಲಿ ಇಬ್ಬರನ್ನೂ ತೂಕ ಮಾಡಿ ಆ ನ್ಯಾಯನ ಕರೆಕ್ಟಾಗಿ ಕೊಡಬೇಕು. ಇಲ್ಲಿ ನಾನು ನಮ್ಮ ನೆಲದ ಕಾನೂನನ್ನು ಮತ್ತು ನಮ್ಮ ಈ ಎಲ್ಲ ನಮ್ಮ ಹಿರಿಯರ ಒಂದು ಸಂಸ್ಕೃತಿ ಅನ್ನೋದು ನಾನು ಗೌರವಿಸ್ತೀನಿ ಮತ್ತು ಪೂಜಿಸ್ತೀನಿ. ಇಲ್ಲಿ ನಾನು ಯಾರಿಗೂ ಯಾವುದೇ ಇಲಾಖೆಗಾಗಲಿ ಯಾರಿಗೂ ನಾನು ಪ್ರಶ್ನೆ ಕೇಳ್ತಾ ಇಲ್ಲ. ಒಂದು ಅನುಮಾನ, ಇವತ್ತು ಯಾರಿಗೆ ಒಬ್ಬರು ಆರೋಪಿಗಾಗಲಿ ಯಾರಿಗಾದ್ರೂ ಒಂದು ಶಿಕ್ಷೆ ಪ್ರಕಟ ಮಾಡೋಕ್ಕೆ ಮೊದಲು ಯಾರಿಗೂ ಅನುಮಾನಾಸ್ಪದ ಆಗಿರ್ಬೇಕು. ಇದು ನ್ಯಾಯಯುತ ಇರಬೇಕಂದ್ರೆ ಯಾರಿಗೂ ಅನುಮಾನ ಬರಬಾರ್ದು. ಅದರಿಂದ ನನ್ನ ಒಂದು ಅನುಮಾನನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಒಂದು ಸಾಂಗ್ ಮಾಡಿದ್ವಿ, ನನ್ನನ್ನೇ ಕಾಪಾಡು ಶಂಕರ ಅಂತ ಅಂದ್ಬಿಟ್ಟು ಆ ಒಂದು ಸಾಂಗ್ ಮಾಡಿದ್ವಿ. ಅಂದ್ರೆ ದರ್ಶನ್ ಮಾಡಿದ ಈ ಸಾಂಗ್ ಅಲ್ಲಿ ದರ್ಶನ್ ಮಾಡಿದ್ದು ನೀವು ಅದನ್ನೆಲ್ಲ ತಗೊಂಡಿದ್ದೀರಾ? ಅಂದ್ರೆ ಸರಿ, ಅಂದ್ರೆ ನಿಮ್ಮ ಪ್ರಕಾರ ದರ್ಶನ್ ಸರ್ ಮಾಡಿದ್ದು ಸರಿನಾ ಅಥವಾ ತಪ್ಪ ಸರ್? ಅಂದ್ರೆ ರೇಣುಕಾ ಸ್ವಾಮಿ ಅವ್ರು ಮಾಡಿದ್ದು ಸರಿನಾ ಅಥವಾ ತಪ್ಪ? ಈಗ ನಾವು ಆ ನಡಿಬಾರ್ದು ನಡೆದೋಗಿದೆ, ಇದನ್ನು ವಿಧಿಲೀಲೆ ಅಂತ ಹೇಳ್ತಿದ್ದೀವಿ. ದರ್ಶನ್ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಏನೇನಾಯಿತು ಅದನ್ನು ನಾವು ಅವಲೋಕಿಸಿದಾಗ ನೋಡಿ, ಇವಾಗ ಆರೋಪಿಯಿಂದ ಏನು ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ, ಅದರ ಆಪೋಸಿಟ್ ಇರೋರು ಅವರು ತಪ್ಪು ಮಾಡಿದಾರಾ, ಸರಿ ಇದೆಯಾ? ಒಂದು ಆಸ್ತಿಗೋಸ್ಕರನೋ ಒಂದು ದುಡ್ಡಿಗೋಸ್ಕರನೋ ಮರ್ಡರ್ ಮಾಡಿದರೆ ಅದು ಹತ್ಯೆ, ತಪ್ಪು. ಪೂರ್ಣ ಅವ್ರನ್ನ ಜವಾಬ್ದಾರಿಯಾಗಿ ಅವ್ರ ಮೇಲೆ ಶಿಕ್ಷೆ ಕೊಡ್ಬೋದು. ಇಲ್ಲಿ ಆ ಒಂದು ನ್ಯಾಯ ಕೇಳೋಂಥ ಸ್ಥಾನದಲ್ಲಿ ಏನಿದ್ದಾರೆ ರೇಣುಕಾ ಸ್ವಾಮಿಯವರು, ಅವರು ಕೂಡ ಒಂದು ತಪ್ಪು ಮಾಡಿದ್ದಾರೆ. ಅದು ಎಲ್ಲೂ ಇಲ್ಲಿ ಉಲ್ಲೇಖ ಮಾಡಿಲ್ಲ. ಇವರು ಮಾಡಿರೋ ತಪ್ಪಲ್ಲಿ ಅದನ್ನು ಅವ್ರು ಮಾಡಿರೋ ತಪ್ಪನ್ನು ಪರಿಗಣಿಸಿ ಕಮ್ಮಿ ಮಾಡಬೇಕಲ್ವ ಸರ್? ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ರೇಣುಕಾ ಸ್ವಾಮಿ ಅವರು ತಪ್ಪು ಮಾಡಿದ್ದಾರೆ. ಇವಾಗ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಎಲ್ಲರೂ ತುಂಬಾ ಜನ ರೀಲ್ಸ್ಗಳು ಮಾಡ್ತಾರೆ, ಶಾರ್ಟ್ ಮೂವೀಸ್ ಮಾಡ್ತಾರೆ, ತುಂಬಾ ಜನ ಬೇರೆ ಬೇರೆ ತರ ಮಾಡ್ತಾರೆ. ಕಮೆಂಟ್ಸ್ ಅನ್ನೋದು ಎಲ್ರಿಗೂ ಮಾಮೂಲಿ ಸರ್. ಇವಾಗ ಬ್ಯಾಡ್ ಕಮೆಂಟ್ಸ್ ಬರ್ತಿರುತ್ತೆ, ಒಳ್ಳೆ ಕಮೆಂಟ್ಸ್ ಬರ್ತಿರುತ್ತೆ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ರೇಣುಕಾ ಸ್ವಾಮಿ ಅವ್ರೇನಪ್ಪಾ ಅಂದ್ರೆ ಕಮೆಂಟ್ಸ್ ಹಾಕಿದ್ದಾರೆ, ಬ್ಯಾಡ್ ಕಮೆಂಟ್ಸ್ ಪರ್ಸನಲ್ ಆಗಿ ಹಾಕಿರ್ಬೋದು, ಅದು ಹಾಕ್ದೇನೂ ಇರ್ಬೋದು, ತೋರಿಸಿದ್ದಾರೆ, ಬಂದಿದೆ. ಸೊ ಆ ಒಂದು ರೀಸನ್ ಇಟ್ಕೊಂಡ್ಬಿಟ್ಟು ಒಬ್ಬ ವ್ಯಕ್ತಿನ ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈಗ ಹೇಳ್ತೀನಿ ನಾನು ಆ ಯಾನಕ್ಕೆ ನಾನು ಈ ಸಾಂಗ್ ಮಾಡಿದೆ ಅಂದರೆ, ಈಗ ಒಬ್ಬ ಹುಚ್ಚ ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರೋಂಥದ್ದು ಒಬ್ಬ ಹುಚ್ಚ ಏನಾದರೂ ಒಂದು ಇಂಥ ತಪ್ಪು ಮಾಡಿದಾಗ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಏನಿದೆ ಮೇಡಮ್? ಅವ್ರಿಗೆ ಶಿಕ್ಷೆ ಇಲ್ಲ ಅನ್ನೋಕ್ಕಿನೇನಪ್ಪ ಅಂದ್ರೆ ಶಿಕ್ಷೆ ಕೊಡ್ತಾರೆ, ಬಟ್ ಅವ್ರನ್ನೇನಪ್ಪ ಅಂದ್ರೆ ಗೊತ್ತಿಲ್ಲದೆ ಮತಿ ಇಲ್ಲದೆ ಮಾಡಿದ್ದಾರೆ ಅನ್ನೋ ಒಂದು ಕನ್ಸಿಡರೇಷನ್ ಆಗುತ್ತೆ ಅಲ್ವಾ? ಈಗ ಇವರು ಎಣ್ಣೆ ಹೊಡೆದು ಹೋಗಿದ್ದಾರೆ ಅಂದರೆ ಒಂದು ಸ್ಟೋನ್ ಇಬ್ರಕ್ ಅನ್ನೋ ಒಂದು ರೆಸಾರ್ಟಿಂದ ಎಣ್ಣೆ ಹೊಡೆದು ಹೋಗಿದ್ದಾರೆ ಅಂತ ಗೊತ್ತಲ್ವಾ? ಎಣ್ಣೆ ಹೊಡೆದಾಗ್ಲೂ ಕೂಡ ಮನುಷ್ಯ ಹುಚ್ಚನಿಗೆ ಸಮಾನ ಆಗಿರ್ತಾನೆ. ಯಾಕೆಂದರೆ ಎಣ್ಣೆ ಹೊಡೆದಾಗ ಚರಂಡಿಲಿ ಬೀಳ್ತಾರೆ ಹೊರತು ಹೊಡಿದಿದ್ದಾಗ ಯಾರನ್ನು ಚರಂಡಿಲಿ ಬೀಳೋ ಅಂಥ ಪರಿಸ್ಥಿತಿ ಬರಲ್ಲ ಯಾರನ್ನು. ಅಂದರೆ ಇವತ್ತು ನಾವು ಒಂದು ಕಾರ್ ಓಡಿಸ್ಬೇಕಾದ್ರೂ ಅದನ್ನು ಆಕ್ಸಿಡೆಂಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದನೇ ಇವತ್ತು ಅದು ಕಾನೂನು ಮಾಡಿ ಅದನ್ನು ದಂಡ ಹಾಕಿ ಕುಡಿದು ಕಾರ್ ಓಡಿಸ್ಬಾರ್ದು ಅನ್ನೋ ಒಂದು ಕಾನೂನನ್ನು ಮಾಡಿದ್ದಾರೆ. ಅಂದರೆ ಕುಡಿದವ್ರಿಗೆ ಪ್ರಜ್ಞೆ ಇರಲ್ಲ ಅಂತ ಒಪ್ಕೊತೀರ. ಇವರು ಕುಡ್ದೇ ಮಾಡಿದಾರಲ್ವಾ, ಇದನ್ನು ಏನಕ್ಕೆ ಅವನು ಒಂದು ಹುಚ್ಚನ ಮತಿ ಇಲ್ಲದೆ ಮಾಡಿದೆ ಅಷ್ಟೊಂದು ಬ್ರೂಟಲ್ ಆಗಿ ಮಾಡ್ಬೇಕಾದ್ರೆ ಸಾಧ್ಯನೇ ಇಲ್ಲ. ಒಬ್ಬ ಎಣ್ಣೆ ಹೊಡಿದೆ ಕುಡಿದೇ ಇರೋ ಒಬ್ಬ ಮನುಷ್ಯ ಅಷ್ಟು ನೋಡಿದ್ರಲ್ಲ ಅಷ್ಟೊಂದು ಬ್ರೂಟಲ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಮಾಡೋದಕ್ಕೆ ಎಣ್ಣೆ ಹೊಡೆದಿರೋದೇ ಕಾರಣ ಅಂತ ನಾವು ಹೇಳ್ತೇವೆ. ಓಕೆ ಸರ್, ಎಣ್ಣೆ ಹೊಡೆದಿರೋದೇ ಕಾರಣ ಅಂತ ಹೇಳ್ತೀರಾ. ಜಗತ್ತಲ್ಲಿ ನಮ್ಮ ದೇಶದಲ್ಲಿ ಎಣ್ಣೆ ಹೊಡಿಲಾರ್ದಾರೆ ಯಾರಿದ್ರೆ ಪ್ರತಿಯೊಬ್ಬರು ಎಣ್ಣೆ ಹೊಡಿತಾರೆ ಇವಾಗಿನ ಜನರೇಷನ್ ಅಲ್ಲಿ. ಸೊ ಹಂಗಂತ ಏನೇ ಅವರಿಗೆ ಎಷ್ಟೇ ದೊಡ್ಡ ದೊಡ್ಡ ಪರಿಸ್ಥಿತಿಗಳು ಬಂದಿರುತ್ತೆ, ಎಷ್ಟೋ ಕಷ್ಟಗಳು ಎದುರಾಗಿರುತ್ತೆ. ಇವಾಗ ಎಕ್ಸಾಂಪಲ್ ನನಗೆ ಬೇರೆಯವ್ರು ಎದುರಾಗಿರ್ತಾರೆ, ಹಂಗಂತ ನಾನು ಅವ್ರನ್ನ ಕೊಲೆ ಮಟ್ಟಕ್ಕೆ ನಾನು ಹೋಗಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಬಂದು ತಿಳಿಸ್ಬೋದು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಅಥವಾ ಹೋಗ್ಬಿಟ್ಟು ನಾನು ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಅವೆರಡನ್ನೂ ಬಿಟ್ಬಿಟ್ಟು ಅವರು ಕಾನೂನ ಕೈಗೆ ತಗೊಂಡಿದ್ದು ಎಷ್ಟು ಸರಿ ಸರ್? ಈಗ ಕೆಲವೊಂದು ಪರಿಸ್ಥಿತಿ ಇರುತ್ತೆ, ಅವರೊಂದು ಸೆಲೆಬ್ರಿಟಿ ಲೆವೆಲ್ ಇದ್ದಾಗ ಈ ಸಣ್ಣ ಪುಟ್ಟ ವಿಷಯಕ್ಕೆ ದೊಡ್ಡ ಪಬ್ಲಿಸಿಟಿ ಆಯ್ತಂದ್ರೆ ಅವ್ರಿಗೆ ಒಂದು ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಆಲೋಚನೆ ಇರುತ್ತೆ. ಹಂಗೇನೆ ಒಂದು ಬುದ್ಧಿ ಹೇಳಿ ಕಳಿಸ್ಬೋದು, ಸಾಲ್ವ್ ಆಗಿಬಿಡುತ್ತೆ ಅನ್ನೋ ಒಂದು ಪರಿಸ್ಥಿತಿ ಅವರು ಯೋಚನೆ ಮಾಡಿರ್ತಾರೆ. ಆದರೆ ಎಣ್ಣೆ ಹೊಡೆದಾಗ ಅದು ಎಲ್ಲರೂ 17 ಜನ ಎಣ್ಣೆ ಹೊಡೆದಾಗ ಅದು ಪರಿಸ್ಥಿತಿ ಏನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಇಲ್ಲದೆ ಇದು ಈ ತಪ್ಪಾಗಿದೆ. ಈಗ ನೋಡಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ನಿರ್ಬಂಧ ಇದೆ, ಎಣ್ಣೆ ಹೊಡೆಯೋದಕ್ಕೆ ನಿರ್ಬಂಧ ಇದೆ, ಅಲ್ಲಿ ಕ್ರೈಮ್ ರೇಟ್ ಕಮ್ಮಿ ಇದೆ. ನೀವು ಈಗಲೂ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ರೈಮ್ಗಳನ್ನು ನೀವು ಪರಿಶೀಲನೆ ಮಾಡಿದ್ರೆ, ಈ ರೇಪ್ ಆ್ಯಂಡ್ ಮರ್ಡರ್ಗಳು ಕಂಪೇರ್ ಮಾಡಿದ್ರೆ 99% ಎಣ್ಣೆ ಹೊಡೆದು ಈ ಥರ ಡ್ರಿಂಕ್ಸ್ ಮಾಡಿರೋದ್ರಿಂದನೇ ಸಾಧ್ಯ ಆಗಿರುತ್ತೆ.
ಓಕೆ ಹಾಂ, ಅದನ್ನು ಕನ್ಸಿಡರ್ ಮಾಡಿದಾಗ ಆ ಎಣ್ಣೆ ಹೊಡೆಯೋದಕ್ಕೆ ಕಂಠ ಪೂರ್ತಿ ಕುಡಿದು ಬಿದ್ರೂ ಅವ್ರಿಗೆ ಮತಿ ಇಲ್ಲದಿರೋಷ್ಟು ಕುಡಿಯೋಕ್ಕೆ ಅನುಮತಿ ಕೊಟ್ಟಿರೋದು ಯಾರೀಗ? ಓಕೆ ಅವ್ರದ್ದು ಒಬ್ಬರು ತಪ್ಪಿತಸ್ಥರಾಗಬೇಕಲ್ವಾ? ಹೌದು ಸರ್. ಸೊ ಇವಾಗ ಅಂದ್ರೆ ಸರ್ಕಾರಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನಾನು ಯಾರಿಗೂ ನಾನು ಇಲ್ಲಿ ಅವಾಗಲೇ ಹೇಳಿದೆ, ನಾನು ಯಾರಿಗೂ ಪ್ರಶ್ನೆ ಆಗ್ತಾ ಇಲ್ಲ, ಯಾರನ್ನೂ ಕೇಳ್ತಾ ಇಲ್ಲ, ನನ್ನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ. ನ್ಯಾಯ ದೇವತೆ ಇದನ್ನು ಸರಿ ಇದ್ದರೆ ಪರಿಗಣಿಸಿ ನ್ಯಾಯಸಮ್ಮತವಾಗಿ ಒಂದು ಅವ್ರಿಗೆ ಶಿಕ್ಷೆನ ಪ್ರಕಟ ಆಗಲಿ, ಶಿಕ್ಷೆ ಕೊಡಬೇಕಾ ಬೇಡವಾ ಅನ್ನೋದನ್ನ ಆಲೋಚನೆ ಮಾಡಲಿ ಅನ್ನೋದೇ ಒಂದು ಉದ್ದೇಶ. ಶಿಕ್ಷೆ ಕೊಡಬೇಕಾ ಬೇಡವಾ ಸರ್? ಇಲ್ಲ, ಈಗ ತಪ್ಪು ಎರಡೂ ಕಡೆಯಿಂದ ಆಗಿದೆ. ಅವರು ಇವತ್ತು ಒಂದು ಸರ್ ಅದು ಮಾಮೂಲಿ. ಇವಾಗ ಮೆಸೇಜ್ ಇವಾಗ ನನಗೂ ಬರುತ್ತೆ, ಕೆಟ್ಟ ಮೆಸೇಜ್ ಎಲ್ಲ ಕೆಟ್ಟ ಒಳ್ಳೇದು ಬರುತ್ತೆ. ಮೇಡಮ್, ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದು, ಯತ್ರ ನಾರ್ಯಾಹ ಪೂಜ್ಯಂತೆ ತತ್ರ ರಮಂತೆ ದೇವತಾಹ ಅನ್ನೋಂಥ ನಮ್ಮ ಪುಣ್ಯಭೂಮಿ ನಮ್ಮದು. ಇಲ್ಲಿ ಒಂದು ಸ್ತ್ರೀನ ಎಷ್ಟು ಗೌರವಿಸ್ತೀವೋ ಅಷ್ಟು ನಮಗೆ ಒಂದು ದೈವತ್ವ ನಮ್ಮ ಭೂಮಿ ಮೇಲೆ ಬೆಳೆಯುತ್ತೆ. ನಾವು ನಿಮ್ಮನ್ನ ಇನ್ನೊಂದು ವೈರಲ್ ಆಯ್ತು ಸರ್. ಓಕೆ, ಇವಾಗ ನೀವು ಹೇಳೋ ಪ್ರಕಾರ ನಾನು ಒಪ್ಕೋತೀನಿ, ಅವ್ರು ಕುಡ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ತೀರಾ. ಜೈಲಿಗೆ ಹೋದ್ಮೇಲೆ ಓಕೆನಾ, ಜೈಲಿಗೆ ಹೋದ್ಮೇಲೆ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡದೊಂದು ಬಂತು, ಆಮೇಲೆ ಏನಂತಾರೆ ಕಾಫಿ ಕುಡಿತಿದ್ದಾರೆ ಅಂತ ಒಂದು ಬಂತು. ಆಮೇಲೆ ರೀಸೆಂಟ್ ಆಗಿ ಇನ್ನೊಂದು ಸರ್ ಏನಂತಾರೆ ಎರಡು ಏನಂತಾರೆ ಸಮಥಿಂಗ್ ಈ ತರ ಎಲ್ಲ ತೋರಿಸಿದ್ರು. ಅದೆಲ್ಲ ಮಾಡೋ ಅವಶ್ಯಕತೆ ಈಗ ಪ್ರತಿಯೊಂದನ್ನು ನಾವು ಫಾಲೋ ಮಾಡಕ್ ಹೋಗ್ಬಾರ್ದು. ಇವತ್ತು ನಮ್ಮ ರೂಟೀನ್ ನಾವೇನೋ ಒಂದು ಹೈವೇನಲ್ಲಿ ಹೋಗ್ತಾ ಇರ್ತೀವಿ, ಅವ್ರನ್ನ ಹೈವೇಗೆ ಹೋಗ್ತಾ ಇರೋನ ಟೂ ವೀಲರ್ ಗಾಡಿನೋ ಸಣ್ಣದೊಂದು ಕಾಲ್ದಾರಿಗೆ ಬಿಟ್ಟಾಗ ಕಷ್ಟ ಆಗುತ್ತಾ ಇಲ್ಲ? ಹಂಗಲ್ಲ ಸರ್. ಇವಾಗ ಜೈಲಲ್ಲಿ ಸಿಗರೇಟ್ ಹೊಡಿಯಕ್ ಬಿಡ್ತಾರ ಅಂದರೆ ಅಲ್ಲಿ ಈಗ ಕ್ಯಾಂಟೀನ್ ಇರುತ್ತಲ್ವಾ, ಅದನ್ನು ಅವರ ರಿಕ್ವೈರ್ಮೆಂಟ್ಸ್ ಡೈಲಿ ರಿಕ್ವೈರ್ಮೆಂಟ್ ಇರುತ್ತೆ. ಅದು ಈಗ ತಲೆನೇ ಓಡಲ್ಲ, ಅವ್ರಿಗೆ ಕಾಫಿ ಕುಡಿಬೇಕು, ಊಟನೂ ಮಾಡಬೇಕು. ಅದು ಊಟ ತಿಂಡಿ ಇದ್ದಾಗೆ ಅದೊಂದು ಅದೇ ರೀತಿ ಒಂದು ಪರಿಸ್ಥಿತಿ ಆಗಿರುತ್ತೆ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲೋ ಕೈಯೋ ಹಿಡಿದು ಅದನ್ನು ತಗೊಂಡಿರ್ತಾರೆ. ಅದನ್ನೇ ದೊಡ್ಡದಾಗಿ ತೋರಿಸ್ಬಾರ್ದು. ಈಗ ಹಿಂಗೆ ಬೆಳ್ಳಿ ಇಟ್ಕೊಂಡ್ರಲ್ಲ, ಯಾರೋ ಹೇಳಿದ್ದಾರೆ ಅದೊಂದು ವಿಘ್ನ ನಿವಾರಕ ಒಂದು ಇದು ವಿಜ್ಞಾನಾರ್ಕ ಮುದ್ರೆ, ಅದನ್ನು ಅವ್ರು ನೆಲಕ್ಕೆ ಹಿಡಿದಿದ್ದಾರೆ. ಯಾರಿಗೂ ಹಿಂಗೆ ತೋರಿಸಿಲ್ಲಲ್ಲ, ಯಾರಿಗೂ ನಿಮಗೆ ಆಗಲಿ ಯಾರಿಗೂ ಹಿಂಗೆ ತೋರಿಸಿಲ್ಲ ಅವರು. ಅದು ತಪ್ಪಾಗೋದು. ನೆಲಕ್ಕೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕಷ್ಟ ಎಲ್ಲ ಪರಿಹರಿಸೋ ಭೂತಾಯಿ ಅಂತ ಅಂದ್ಬಿಟ್ಟು ನೆಲಕ್ಕೆ ತೋರಿಸ್ತಾ ಇದ್ದಾರೆ. ಅದನ್ನು ತಪ್ಪಾಗಿ ತಿಳಿಸಿದ್ದಾರೆ. ಅವ್ರು ಹಂಗಾರೆ ಉಸಿರು ಬಿಡೋದು ತಪ್ಪ, ಉಸಿರು ಎಳ್ಕೊಳ್ಳೋದು ತಪ್ಪ. ಸರಿಗೆ ಎಳೆದಿಲ್ಲ ಉಸಿರು ಅಂದರೆ ಅವ್ರನ್ನ ಅಷ್ಟೊಂದು ಇಂಚಿಂಚು ಪ್ರತಿಯೊಂದು ಇದರಲ್ಲೂ ಅವ್ರನ್ನ ಆ ರೀತಿ ನೋಡೋದು ತಪ್ಪು, ಕೆಟ್ಟದಾಗೆ ನೋಡೋದು ತಪ್ಪಿದೆ ಮೇಡಮ್. ಓಕೆ ಸರ್. ಓಕೆ, ಸೊ ಹೇಳಿದ್ರಿ ಇವಾಗ ಅದು ಏನಂತಾರೆ ವಿಘ್ನ ನಿವಾರಕ ಮುದ್ರೆ, ಅದು ಅವ್ರು ನೆಲಕ್ಕೆ ತೋರಿಸಿದಾರೆ ಹೊರತು ಬೇರೆ ಯಾರಿಗೂ ಒಬ್ಬ ವ್ಯಕ್ತಿಗಾಗ್ಲಿ ಒಂದು ಮೀಡಿಯಾ ಆಗಲಿ ತೋರಿಸಿಲ್ಲ ಅವರು. ಓಕೆ, ನೀವು ಜೈಲಲ್ಲಿ ಕುತ್ಕೊಂಡು ಸಿಗರೇಟ್ ಹೊಡೆಯೋದು ಮಾಮೂಲಿ ಸಿಗುತ್ತೆ ಅಂತ ಕೂಡ ಹೇಳಿದ್ರಿ ನೀವು. ಸೊ ಆರಾಮಾಗಿ ಆ ತರ ಏನಪ್ಪಾ ಅಂತಂದ್ರೆ ನೀವು ನೋಡಿರ್ತೀವಿ, ಫೋಟೋ ಎಲ್ಲ ವೈರಲ್ ತುಂಬಾ ಆಗಿದ್ದಾರೆ, ಮೀಡಿಯಾದಲ್ಲೆಲ್ಲ ತೋರಿಸಿದ್ದಾರೆ. ಆ ತರ ಕುತ್ಕೊಂಡು ಸಿಗರೇಟ್ ಹೊಡೆಯೋದು ಅಂದ್ರೆ ಅದನ್ನೆಲ್ಲ ಗೊತ್ತಲ್ಲ. ಅದು ಈಗ ಒಂದು ಊರು ಒಂದು ಪಟೇಲರು ಅಂತಂದಾಗ ಅವ್ರಿಗೆ ಅವರ ರೆಪ್ಯುಟೇಷನ್ ಒಂದು ಅವ್ರ ಘನತೆಗೆ ತಕ್ಕನಾಗಿ ಅವರು ನಡ್ಕೊಳ್ಬೇಕಾಗುತ್ತೆ. ಅದು ಇವರೊಬ್ಬರು ಸೆಲೆಬ್ರಿಟಿ ಆಗಿರೋದ್ರಿಂದ ಅದು ತಾನಾಗಿ ಅದು ಮೈಗತವಾಗಿ ಬಂದಿರುತ್ತೆ. ಈಗ ಅವರು ಮೊದಲು ಹೇಳಿದ್ರು ಲೈಟ್ ಬಾಯ್ ಅದೇನೋ ಆಗಿದ್ರು, ಅವಾಗ ಈ ಥರ ಇತ್ತಾ? ಅದು ಅದರಷ್ಟೇ. ಇವಾಗ ಒಬ್ಬ ವಿಜಯ ಮಲ್ಯ ಅವರು ಯಾವ ರೀತಿ ಅವರು ಇದು ಮಾಡಿದ್ರು, ಅದನ್ನು ಬೇರೆ ದುಡ್ಡಿಲ್ದಿರೋರು ಮಾಡೋಕ್ಕಾಗುತ್ತಾ? ನಾವು ನೀವು ಮಾಡೋಕ್ಕಾಗುತ್ತಾ? ಹಿಂಗೆ ಅದು ಇದಕ್ಕೆ ತಕ್ಕನಾಗಿ ಆ ಒಂದು ಸಂದರ್ಭಗಳು ಅವರ ಬೆಳೆದಂಗೆ ಅದನ್ನು ಬದಲಾಗ್ತಾ ಹೋಗುತ್ತೆ. ಯಾರೇ ಆಗಲಿ ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ನ 15%ಗಿಂತ ಜಾಸ್ತಿ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಹೇಳ್ಬೋದು, ಇವಾಗ ನೀವು ಹಾವು ತಂದು ಅದನ್ನು ಬೇರೆ ಏನೇ ಬೆಳೆಸ್ರೂ ಅದು ಕಚ್ಚೋದು ಬಿಡಲ್ಲ. ಈ ಆನೆ ಬಂದರೆ ಅದು ತುಳಿಯೋದು ಅಷ್ಟೇ, ಅದನ್ನು ಯಾರನ್ನೂ ತಿನ್ನೋದಿಲ್ಲ. ಅದು ಕ್ಯಾರೆಕ್ಟರ್ನ ನೀವು ಏನೇ ಮಾಡಿರೋ ಬದಲಾಯಿಸೋಕ್ಕೆ ಒಂದು 5% ಬದಲಾಯಿಸ್ಬೋದೇ ಹೊರತು ಆಗೋದಿಲ್ಲ. ಓಕೆ ಸರ್, ಕೊನೆಯದಾಗಿ ವರ್ಷಿಣಿ ಅಂಬಿಗ ಯೂಟ್ಯೂಬ್ ಚಾನಲ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಎಲ್ಲ ಈಗ ಒಂದೇನು ಮಾಧ್ಯಮ ಇದೆ, ನಮ್ಮ ಕನ್ನಡಿಗರಿಗೆ ಒಂದು ಒಳ್ಳೆಯದಾಗ ಅಂತ ವಿಷಯನ ಎಲ್ಲರಿಗೂ ತಿಳಿಸ್ಬೇಕು. ಈ ವರ್ಷಿಣಿ ಚಾನಲ್ ಎಲ್ಲರಿಗೂ ನಮಗೆ ಒಂದು ಒಳ್ಳೆಯ ಒಂದು ಸಂದೇಶಗಳನ್ನು ಕೊಡಲಿ, ಅತ್ಯುತ್ತಮವಾದ ಒಂದು ಮಾರ್ಗದರ್ಶನ ಯುವಕರಿಗೆ ಇವತ್ತಿನ ಮುಂದಿನ ಪೀಳಿಗೆಗೆ ಸಿಗಬೇಕು. ಇವತ್ತೆಲ್ಲ ಏನಾಗಿದೆ ಅಂದರೆ ಕೆಟ್ಟದ್ದನ್ನು ಬೇಗ ಅಕ್ಸೆಪ್ಟ್ ಮಾಡ್ತಾರೆ, ಒಳ್ಳೆಯದನ್ನು ತಗೊಳ್ಳೋಣ. ಎಲ್ಲರೂ ಈಗ ನಾನೇ ನೋಡ್ತಾ ಇದ್ದೀನಿ ಅವ್ರದ್ದು ಒಂದು ಈ ಮೆಸೇಜ್ಗಳಲ್ಲಿ ಏನು ಬರ್ತಾ ಇದೆ ಅಂದರೆ ಅವ್ರ ಬಗ್ಗೆ ಇಟ್ಕೊಂಡಿರೋರಿಗೆಲ್ಲ ಇವ್ರು ಇಷ್ಟೆಲ್ಲ ಇದು ಮಾಡಿದ್ರು ಅಂತ. ಈಗ ಧರ್ಮರಾಯನಂತ ಅಣ್ಣನೇ ಇದ್ರೂ ಕೂಡ ಈ ನಮ್ಮ ಪುರಾಣ ಪುಣ್ಯ ಕಥೆಗಳು ನಮ್ಮ ಜೀವನ ಇವತ್ತು ನಡೆಯೋಕ್ಕೆ ಅದು ಮಾರ್ಗದರ್ಶನಕವಾಗಿದ್ದಾವೆ. ರಾಮನ ನೋಡಿ ನಾವು ಕಲಿಬೇಕು, ಕೃಷ್ಣನ ನೋಡಿ ಯಾವ ರೀತಿ ನಾವು ಎಲ್ಲರೊಂದಿಗೆ ಹೆಂಗಿರಬೇಕು ಅನ್ನೋದನ್ನು ನಾವು ಅಂತ ಕಲೀಲಿ ಅಂತಲೇ ನಮ್ಮ ಹಿಂದೆ ಅಂಥ ಗ್ರಂಥಗಳನ್ನು ಮಾಡಿದ್ದಾರೆ. ಅದನ್ನ ಕನ್ಸಿಡರ್ ಮಾಡಿದರೆ ಧರ್ಮರಾಯನಂತ ಅಣ್ಣ ಇದ್ರು ಕೂಡ ಅರ್ಜುನನಿಗೆ 3 ಜನ ಉಪಪತ್ನಿಯರಿದ್ರು. ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಕೃಷ್ಣನಿಗೆ ಅವನೇ ಹತ್ರ ಆಗಿರೋದು. ಅಂದರೆ ಒಂದು ಹೆಣ್ಣನ್ನು ಯಾರೇ ಆಗಿರಲಿ ನಾವು ಮೊದಲು ಗೌರವಿಸೋದು ನಮ್ಮ ಕರ್ತವ್ಯ. ಆವಾಗ ಆಟೋಮೆಟಿಕಲಿ ನಮಗೆ ಒಂದು ನಮ್ಮ ಏನಿದೆ ನಮ್ಮ ಸಮಾಜನೇ ಒಂದು ಸ್ವಾಸ್ಥ್ಯ ಅಂದಾಗಿರುತ್ತೆ, ಒಳ್ಳೆಯದಾಗಿ ಚೆನ್ನಾಗಿ ಕಾಣುತ್ತೆ. ಅದನ್ನು ಕೆಟ್ಟದಾಗಿ ನೋಡಿದಾಗ ನೋಡಿ ಹಿಂಗೆ ನಡೀತವೆ. ಅವ್ರು ಈ ಥರ ಒಂದು ಕೆಟ್ಟದಾಗಿ ಮಾಡೋ ಪ್ರಯತ್ನ ಮಾಡಿಲ್ಲ ಅಂದಿದ್ರೆ ಇದು ಆಗ್ತಾನೆ ಇಲ್ಲ. ಈಗ ಅವ್ರು ಮಾಡಿದ್ದಕ್ಕೆ ಇವರೆಲ್ಲ ಬಂದು ಸಿಗಾಕೊಂಡ್ರು. ಈಗ ತಪ್ಪು ಯಾರ್ದು ಅಂತ ಹೇಳ್ತೀರಾ?
ಸರ್ ನೀವೇ ಹೇಳ್ಬೇಕು ತಪ್ಪು ಯಾರ್ದು, ರೇಣುಕಾ ಸ್ವಾಮಿದ ತಪ್ಪು ಇಲ್ಲಿ ಅಥವಾ ದರ್ಶನ್ ಅವ್ರದ್ದು ಇಲ್ಲಿ ಅಂತ ತಪ್ಪು ನನ್ನ ಪ್ರಕಾರ ತಪ್ಪು ಯಾರ್ದೂ ಇಲ್ಲ. ಯಾಕೆಂದರೆ ಅವರು ತಪ್ಪು ಮಾಡಿ ಮೆಸೇಜ್ ಮಾಡಿ ತಪ್ಪು ಮಾಡಿರೋ, ಇವರು ಎಣ್ಣೆ ಹೊಡೆದು ಗೊತ್ತಿಲ್ಲದೆ ಹೋಗಿ ಏನೇನೋ ಮಾಡಿದ್ರು. ಇದ್ರ ಮಧ್ಯೆ ಈಗ ಯಾರನ್ನ ತಪ್ಪಿತಸ್ಥರಾಗಿ ಮಾಡೋಕ್ಕಾಗುತ್ತೆ? ನೋಡೋಣ ಸರ್, ಈಗ ಎಣ್ಣೆ ಕೊಟ್ಟರು ತಪ್ಪ ಇಲ್ಲ ಅವರು ಮೆಸೇಜ್ ಮಾಡಿದ್ದು ತಪ್ಪ? ಮುಂದೆ ಕಾನೂನು ಏನು ಹೇಳುತ್ತೆ ನೋಡೋಣ ಸರ್. ಇದಕ್ಕೋಸ್ಕರ ನಾನು ಹಿಂದೆ ಮಾತಾಡಿ ಹೇಳಿದ್ದು, ಇದನ್ನೇನೋ ಒಂದು ಅವ್ರಿಗೆ ಒಂದು ಆಗೋಗಿದೆ, ನಡೆದೋಗಿದೆ, ಅವ್ರಿಗೂ ತೊಂದರೆ ಆಗದಿರಂಗೆ ಒಂದು ಸಂಸಾರಕ್ಕೆ ಏನು ವ್ಯವಸ್ಥೆ ಮಾಡಬೇಕು. ಅವ್ರು ಮುಂದೆ ಮಗು ಹುಟ್ಟುತ್ತಾನೆ, ಒಂದು ಸಮಾಜಕ್ಕೆ ಅವನು ಕೂಡ ಒಳ್ಳೆಯನಾಗಿ ಬೆಳೆಸಬೇಕು, ಒಂದು ಸಮಾಜ ಅವನ್ನ ಒಂದು ಜವಾಬ್ದಾರಿಯುತವಾದ ಒಂದು ವ್ಯಕ್ತಿಯಾಗಿ ಬೆಳಿಬೇಕು. ಅದಕ್ಕೆ ಏನು ಅನುಕೂಲ ಬೇಕೋ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕೇ ಹೊರತು ಈಗ ಇಲ್ಲಿ ಯಾರ್ದು ತಪ್ಪು ಅಂತ ಹುಡುಕ್ತಾ ಹೋದರೆ ನೋಡಿ ಒಂದಕ್ಕೊಂದು ಲಿಂಕ್ ಹೋಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಆ್ಯಸ್ ಎ ಒಂದು ದರ್ಶನ್ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಏನಾಗಿರ್ಬೋದು ಅಂತ ಕಲ್ಪನೆಯಲ್ಲಿ ನಾನೇ ಒಂದು ಅದನ್ನು ಸಾಹಿತ್ಯನ ರಚಿಸಿ ಮಾಡಿದ್ದೀನಿ. ಇದುವರೆಗೂ ಒಂದು ಬ್ಯಾಡ್ ಕಮೆಂಟ್ ಬಂದಿಲ್ಲ. ಓಕೆ ಸರ್, ಯಾವಾಗ ರಿಲೀಸ್ ಮಾಡಿದ್ರಿ ಸರ್? ಇವತ್ತು ಬೆಳಿಗ್ಗೆ ಬೆಳಗ್ಗೆ release ಮಾಡಿದ್ರಿ. 15ನೇ ತಾರೀಕು ಇವತ್ತು ಬೆಳಿಗ್ಗೆ 7 ಗಂಟೆಗೆ ರಿಲೀಸ್ ಮಾಡಿದ್ದೆ. ಯಾವ ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್? ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅಲ್ಲೇನಾ? ಓಕೆ ಸರ್. ಸೊ ಎಲ್ಲರೂ ನೋಡ್ತಾರೆ, ಸಾಂಗ್ ಯಾವ ಥರ ಇದೆ ಅಂತ ಕಮೆಂಟ್ ಕಂಪಲ್ಸರಿ ಮೇಡಮ್ ಎಲ್ಲರೂ ನೋಡಬೇಕು. ಇಲ್ಲಿ ನ್ಯಾಯ ಅನ್ಯಾಯನ ನಮ್ಮ ಪರಿಸ್ಥಿತಿ ಇವಾಗ ಪ್ರತ್ಯಕ್ಷವಾಗಿದ್ದರೂ ಪ್ರಾಮಾಣಿಸಿ ನೋಡು ಅಂತ ಹೇಳಿ ನಮ್ಮ ಈ ಪೂರ್ವಿಕರು ಒಂದು ಮಾತನ್ನು ಹೇಳಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು. ಒಳಗಡೆ ಬೇರೆನೇ ಇರ್ಬೋದು, ಮೇಲ್ಗಡೆ ಕಾಣ್ತಾ ಇರುತ್ತೆ, ನಮ್ಮ ಕಣ್ಣೆದುರಿಗೆ ನಡೆದಂಗೆ ಕಾಣ್ತಾ ಇರುತ್ತೆ, ಒಳಗಡೆ ವಿಷಯ ಬೇರೆ ಇರುತ್ತೆ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಇದೇನಕ್ಕಾಯ್ತು ಅಂತ ನೀವು ನೋಡಿದಾಗ ಅದರ ರಿಯಾಲಿಟಿ ಗೊತ್ತಾಗುತ್ತೆ. ಈ ಒಂದು ನಮ್ಮ ಅನುಮಾನನ ಯಾವುದೇ ಒಂದು ತೀರ್ಪುಗಳು ಬರುವಾಗ ಒಬ್ಬರು ಇನ್ನೊಬ್ರಿಗೆ ಅನುಮಾನ ಇರದೇ ಇರೋ ಥರ ನ್ಯಾಯಯುತವಾಗಿ ಬರಬೇಕು. ಅವ್ರಿಗೆ ಒಳ್ಳೇದು ಮಾಡಿದಾರೆ ಕೆಟ್ಟದ್ದು ಮಾಡಿದಾರೆ ಕರೆಕ್ಟಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ತಕ್ಕನಾಗಿ ಇದೇನು ತಪ್ಪು ಇಲ್ಲ ಅನ್ಸಿದ್ರೆ ಬಿಡುಗಡೆ ಮಾಡಬೇಕು. ಅವರಿಂದ ಸಾವಿರಾರು ಜನ ಇವತ್ತು ಅನ್ನ ತಿನ್ನೋರಿಗೆ ಇವತ್ತು ದಾರಿ ಇಲ್ಲಂಗೆ ಆಗಿದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ನಿಮ್ಮ ವರ್ಷಿಣಿ ಮೀಡಿಯಾ ಇದಕ್ಕೆ ನಮಗೂ ಇಷ್ಟೆಲ್ಲ ನಮ್ಮ ಜನಗಳ ಜೊತೆಗೆ ಒಂದು ಮಾತುಕತೆ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತು ನಿಮ್ಮ ವರ್ಷಿಣಿ ವಾಹಿನಿನ ಎಲ್ಲರೂ ನೋಡಲಿ, ನಿಮ್ಗೆ ಆಶೀರ್ವಾದ ಇರಲಿ. ಒಳ್ಳೊಳ್ಳೆದನ್ನು ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಒಳ್ಳೆ ಆಗೋಂಥದ್ದನ್ನು ವಿಷಯಗಳನ್ನು ತಲುಪಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.